ಗೈಸ್, ದಿಸ್ ಈಸ್ ಮೈ ಸೆಕೆಂಡ್ ವ್ಲಾಗ್. ನೀವು ಫಸ್ಟ್ ವ್ಲಾಗ್ ಒಳಗೆ ನೋಡಿರ್ಬೋದ. ಅಂಬೋಲಿ ಫಾಲ್ಸಿಗೆ ಹೋಗಿದ್ವಿ. ಅಂಬೋಲಿ ಫಾಲ್ಸಿಂದ ಬಂದ ನೆಕ್ಸ್ಟ್ ಡೇ ಅಂತೂ ಇಲ್ಲಿ ಫುಲ್ಲು ವರ್ಕ್ ಇತ್ತು. ವರ್ಕ್ ಇದ್ದಿದ್ದಕ್ಕೆ ನನಗೆ ರೆಸ್ಟ್ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತೇನಾಯ್ತಪ್ಪ ಅಂದರೆ 7 ಗಂಟೆಗೆ ಎದ್ದೇಳೋದು. ನಾನು 2 ಅವರ್ಸ್ ಲೇಟಾಗಿ ಎದ್ದುಬಿಟ್ಟೆ. ಎಲ್ಲ ಫೋನ್ ಮೇಲೆ ಫೋನ್ ಬರೋಕ್ಕೆ ಗೈಸ್ ಎಲ್ಲ. ಅದಕ್ಕೆ ಎದ್ದು ಕೂಡ ವೀಡಿಯೋ ಮಾಡಲಿಕ್ಕಾಗಿಲ್ಲ. ಎಲ್ಲ ಫ್ರೆಶ್ ಆಗಿ ಹೊರಗೆ ಬಿದ್ದೀನಿ. ಮನೆಯಿಂದ ಹೊರಗೆ ಬಂದು ವೀಡಿಯೋ ಮಾಡತ್ತೀನಿ. ಇವತ್ತೇನಪ್ಪ ಕೆಲಸ ಅಂದರೆ ಈಗ ಫಸ್ಟ್ ಟಿಫನ್ ಮಾಡಬೇಕು. ಟಿಫನ್ ಮುಗಿಸ್ಕೊಂಡು ಅಲ್ಲಿಂದ ಒಂದು ಸಣ್ಣ ಕೆಲಸ ಐತಿ ಗೈಸ್. ಅದು ಮುಗಿಸಿ ಒಂದು ರೆಸಾರ್ಟಿಗೆ ಹೋಗೋದೈತೆ ಗೈಸ್. ಸ್ವಲ್ಪ ಬರ್ರಿ ರೆಸಾರ್ಟ್ ಹೆಂಗಿರ್ತೈತೆ ನಿಮಗೆ ಏನಿರ್ತೈತೆ ತೋರಿಸ್ತೀನಿ ನಮ್ಮ ದಾಂಡೇಲಿ ಒಳಗೆ. ಮತ್ತೆ ಸಿಗೋಣ ಗೈಸ್. ಫುಲ್ಲು ಮಳೆ ಐತಿ ಗೈಸ್. ಅದಕ್ಕೆ ಇವತ್ತು ನಾನು ಬೈಕ್ ತೊಗೊಂಡು ಹೊರಗೆ ಬಿದ್ದಿಲ್ಲ, ಕಾರ್ ತೊಗೊಂಡು ಹೊರಗೆ ಹೊಂಟೀನಿ. ಮಳೆ ಅಂತೂ ರಾತ್ರಿ ಎಲ್ಲ ಮಳೆ ಹೊಡೆದೈತಿ ನೋಡ್ರಿ ಗೈಸ್. ಫುಲ್ಲು ಹಾಯ್ ಗೈಸ್, ಈಗ ಆಫೀಸ್ ಕೆಲಸ ಮುಗಿಸ್ಕೊಂಡೆ. ಈಗ ಒಂದು ಸ್ವಲ್ಪ ಸಾಮಾನು ತೊಗೊಳೋದೈತಿ. ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗ್ಬೇಕಾ. ಈಗ ಮನೋರಿಗೆ ಕರ್ಕೊಳಕ್ಕೆ, ನನ್ನ ಫ್ರೆಂಡ್ ಮನೋರಿಗೆ ಕರ್ಕೊಳಕ್ಕೆ ಹೊಂಟೀನಿ. ಅವ್ನು ಬಂದ ಅಂದ್ರೆ ಅವ್ನಿಗೆ ಕಳಿಸಿ ಅದು ಸಾಮಾನು ತೊಗೊಂಡ್ಬರ್ಬೇಕು ಗೈಸ್. ಈಗ ಅವನ ಕಡೆ ಹೋಗೋಣ, ಅವ್ನಿಗೆ ಕರ್ಕೊಂಡು ಹೋಗೋಣ ಗೈಸ್. ಹೊಟ್ಟಿ ನೋಡ್ರಿ ಗೈಸ್, ಒಂದು ಹೊಟ್ಟಿ ಬಂದ ನೋಡ್ರಿ ಗೈಸ್. ಹೊಟ್ಟಿ ನೋಡ್ರಿ ಒಂದು ಹೊಟ್ಟಿ ನೋಡ್ರಿ ಗೈಸ್, ಒಂದು ಹೊಟ್ಟಿ ನೋಡ್ರಿ. ತಿನ್ನೋದು ಮನ್ಯಾಗ ತಿನ್ನೋದು, ಇಲ್ಲಿ ಬೆಳಗ್ಗೆ ಬರೋದು ಕುಂದ್ರೋದು, ಮತ್ತೆ ತಿನ್ನೋದು ಮತ್ತೆ ಕುಂದ್ರೋದು ಇಷ್ಟ ಮಾಡ್ತಾನೆ. ಇದು ದಾಂಡೇಲಿದ ಚೆನ್ನಮ್ಮ ಸರ್ಕಲ್ ಗೈಸ್. ಇದು ನೀವು ಎಂಟ್ರೆನ್ಸ್ ಹಳ್ಳಿಯಾಳ ಧಾರವಾಡಲಿಂದ ಬಂದರೆ ಇದು ದಾಂಡೇಲಿ ಚೆನ್ನಮ್ಮ ಸರ್ಕಲ್. ಇಲ್ಲೆಲ್ಲ ನಿಮಗೆ ಟೂರಿಸಮ್ದು ಆಫೀಸ್ಗಳು ಅದಾವ. ನಿಮ್ದು ಏನಾದ್ರು ರೆಸಾರ್ಟಿನ ಬುಕ್ಕಿಂಗ್ ಬೇಕಂದ್ರೆ ನೀವು ಡೈರೆಕ್ಟ್ ಬಂದು ಬುಕ್ಕಿಂಗ್ ಮಾಡ್ಕೊಳ್ಬೋದು. ಇಲ್ಲೆಲ್ಲ ಆಫೀಸ್ಗಳು ಅದಾವ ಚೆನ್ನಮ್ಮ ಸರ್ಕಲ್ನಾಗ. ಈಗ ನಾವು ಹೊಂಟೀವಿ ನೆಕ್ಸ್ಟ್ ಬಿಸ್ನೆಸ್ ಕೆಲಸದ ಮೇಲೆ. ಅಂದ್ರೆ ಒಂದು ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗೋದು, ಒಂದು ಸಾಮಾನು ಮೆಟೀರಿಯಲ್ ಪರ್ಚೇಸ್ ಮಾಡೋದೈತಿ. ಮೆಟೀರಿಯಲ್ ಪರ್ಚೇಸ್ ಮಾಡಿ ಅಲ್ಲಿಂದ ನಾ ಬಂದ ಯೂನಿಕ್ ಶಾಪಿಗೆ ಬಿಟ್ಟು ನಾನು ಹೋಗ್ತೀನಿ ಮನೆಗೆ. ಹೋಗಿ ಊಟ ಮಾಡಿಕೊಂಡು ನೆಕ್ಸ್ಟ್ ಹೇಳ್ತೀನಿ ಗೈಸ್ ಎಲ್ಲಿ ಹೋಗ್ತೀನಿ ಅಂತೇಳಿ. ಈಗ ಇಲ್ಲಿ ಬರ್ತಾ ಇದೆಲ್ಲ ಗೈಸ್, ಇದೆ ನೋಡ್ರಿ ಗಣಪತಿ ಗುಡಿ. ಹಿಂಗೆ ಸ್ಟೇಟ್ ಹೋದ್ರೆ ನಾವು ಗಣೇಶ ಗುಡಿಗೆ ಹೋಗ್ತೀವಿ. ಸೊ ನಮ್ದು ಇಲ್ಲೇ ಲೆಫ್ಟಿಗೆ ಕೆಲಸ ಐತಿ. ಲೆಫ್ಟ್ ಕೆಲಸ ಮುಗಿಸ್ಕೊಂಡು ಹೋಗ್ತೀವಿ ನಾವು. ಈಗ ಇಲ್ಲೇ ಲೆಫ್ಟಿಗೆ ಕೆಲಸ ಐತಿ ನಮ್ದು. ಇದು ಮುಗಿಸ್ಕೊಂಡು ಮತ್ತೆ ನೆಕ್ಸ್ಟ್ ಒಂದು ಊಟಕ್ಕೆ ಹೋಗ್ತೀನಿ ಗೈಸ್. ಊಟ ಮಾಡಿ ಆಮೇಲೆ ನೆಕ್ಸ್ಟ್ ಮತ್ತೆ ಹೇಳ್ತೀನಿ ನಿಮಗೆಲ್ಲ ಹೊಂಟೀವಿ ಅಂತೇಳಿ. ಈಗ ಬಂದ್ವಿ ಗೈಸ್ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾಗ. ಸಣ್ಣ ಕೆಲಸ ಐತಿ, ಅದು ಮುಗಿಸ್ಕೊಂಡು ನೆಕ್ಸ್ಟ್ ಹೋಗೋಣ. ಇಲ್ಲೊಂದು ಮೆಟೀರಿಯಲ್ ಪರ್ಚೇಸ್ ಮಾಡೋದೈತಿ. ಮೆಟೀರಿಯಲ್ ಪರ್ಚೇಸ್ ಮಾಡಿ ನೆಕ್ಸ್ಟ್ ಮತ್ತೆ ತೊಗೊಂಡು ಹೋಗೋಣ ಗೈಸ್. ಮನೋರಿಗೆ ಬಟ್ಟೆ ಕೊಡ್ಸಿನ ಮಾರಕ್ಕೆ ಹೋಗ್ತಾನಂತೀಗ. ಅಂಗಿ ಚಡ್ಡಿ ಎಲ್ಲ ಮಾರಿಕೊಂಡು ಬರ್ತಾನೀಗ. ಮನೋರಿಗೆ ಡೋಬಿ ಕೆಲ್ಸಕ್ಕೆ ಕಳ್ಸತ್ತೀನಿ ಗೈಸ್. ಅಂಗಡ್ಯಾಗ ಕುಂತು ಹೊಟ್ಟಿ ಬರಾಕತ್ತೈತಿ. ತಿಂದು ಅವ್ನು ಮೊದಲಿನ ಫೋಟೋ ಹಾಕ್ತೀನಿ ನಿಮಗೆ, ನೋಡ್ರಿ ಹೆಂಗಿತ್ತ ಅಂತೇಳಿ. ಈಗ ತಿಂದು ಹೆಂಗಾಗ್ಯಾನ ನೋಡ್ರಿ. ಅದು ಮನೋರ್ ಕೈಸ ಹಾಕ್ಬೇ ಚಡ್ಡಿ 20 ರೂಪಾಯಿಗೆ ಒಂದ. ನೀ ಹಾಕೊಂಡು ಬಿಟ್ಟಿದ್ದೆ ಏನು ಹೊಸದ? ಛೀ ನೋಡ್ರಿ, ಯೂಸ್ ಮಾಡಿದ್ದು ಇನ್ನೊಬ್ರಿಗೆ ಮಾರ್ತಾನಂತೀವ. ನೀವು ಎಲ್ಲರ ಕಂಡ ಅಂದ್ರೆ ನಿಮ್ಮ ಮನೆ ಮುಂದೆ ಏನಾರು ಮಾರಕ್ಕೆ ಬಂದ ಅಂದ್ರೆ. ಈಗ ಬಂದಿದ್ದ ಮೆಟೀರಿಯಲ್ ತೊಗೊಂಡ್ವಿ ಗೈಸ್. ಮೆಟೀರಿಯಲ್ ತೊಗೊಂಡೀಗ ಮನೋರಿಗೆ ಶಾಪಿಗೆ ಬಿಟ್ಟು ನಾನು ಮನೆಗೆ ಹೋಗ್ತೀನಿ ನೋಡಿ. ಈಗ ನಾನು ಶಾಪಿಗೆ ಮನೋರಿಗೆ ಬಿಡ್ತೀನಿ. ಬಿಟ್ಟು ಮನೆಗೆ ಹೋಗ್ಬೇಕು. ಏನು ಇನ್ನೊಂದು ಕೆಲಸ ಐತೆ, ಅದು ಮುಗಿಸ್ಕೊಂಡು ಮನೆಗೆ ಹೋಗ್ಲ ಅಂತ ವಿಚಾರ ಮಾಡತ್ತೀನಿ. ಮನೋರ್ ನೋಡ್ರಿ ಗೈಸ್ ಹೆಂಗೆ ಅದ ನೋಡ್ರಿ ಅವನಿಗೆ. ಹಾಯ್ ಗೈಸ್, ಈಗ ಊಟ ಮಾಡ್ಕೊಂಡು ನಾನು ಹೊಂಟೀನಿ ಗಣೇಶ್ ಗುಡಿಗೆ. ಯಾಕಪ್ಪ ಅಂದ್ರೆ ಗಣೇಶ್ ಗುಡಿಗೆ ಸ್ವಲ್ಪ ಬ್ಯಾಂಕ್ನಾಗ ಕೆಲಸ ಐತೆ ಗೈಸ್. ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ಗಣೇಶ್ ಗುಡಿ ಇಲ್ಲಿಂದ ದಾಂಡೇಲಿಯಿಂದ ಒಂದು 18 to 19 ಕಿಲೋಮೀಟರ್ಸ್ ಆಗ್ತೈತೆ ಗೈಸ್. ಗಣೇಶ್ ಗುಡಿ 18 to 19 ಕಿಲೋಮೀಟರ್ಸ್ ಆಗ್ತೈತಿ. ಈಗ ಆನ್ ದಿ ವೇ ನಿನ್ನೆ ನಮ್ದು ನೀವು ಓಲ್ಡ್ ಫಸ್ಟ್ ವ್ಲಾಗ್ ನೋಡಿದ್ರೆ ಗೊತ್ತಾಗ್ತೈತಿ. ಪೃಥ್ವಿ ಅಂತ ಹೇಳಿ ನನ್ನ ಜೊತೆ ನನ್ನ ಫ್ರೆಂಡ.
ಫೋನ್ ಮಾಡಿದ್ದೆ ಗೈಸ್, ಅವನು ಬರ್ತೀನಿ ಅಂತ ಹೇಳೋನು. ಸೊ ಅವನಿಗೂ ಕರ್ಕೊಂಡು ಆನ್ ದಿ ವೇ ಪಿಕ್ ಮಾಡ್ಕೊಂಡು ಹೋಗ್ತೀನಿ. ಪಿಕ್ ಮಾಡ್ಕೊಂಡು ಹೋದೆ ಅಂದರೆ ಅವನದು ಏನೋ ಸಣ್ಣ ಕೆಲಸ ಆಯ್ತಂತ ಗೈಸ್, ಅಲ್ಲೇ ಅವನದು ಕೆಲಸ ಮುಗಿಸ್ಕೊಂಡು ನಂದು ಕೆಲಸ ಮಾಡ್ಕೊಂಡು ಇಬ್ಬರು ಸೇರಿ ಬರ್ತೀವಿ ಗೈಸ್. ಪೃಥ್ವಿ ಯಾರಂತ ನಿಮಗೆ ಗೊತ್ತಿಲ್ಲಲ್ಲ, ಈಗ ಮುಂದೆ ತೋರಿಸ್ತೀನಿ ನೋಡ್ರಿ. ನೀವು ಫಸ್ಟ್ ಲಾಗ್ ಮಾಡಿದ್ರೆ ಬ್ಲ್ಯಾಕ್ ಶರ್ಟ್ ಹಾಕಿ ತಪ್ಪಗೊಬ್ಬನಿದ್ದ ನೋಡ್ರಿ, ಅವನೇ ಪೃಥ್ವಿ ಗೈಸ್. ಅವನ ಹೆಸರು ಪೃಥ್ವಿ ಅಂತ ಹೇಳಿ, ಅವ್ನು ನನ್ನ ಫ್ರೆಂಡ. ಸೊ ಆನ್ ದಿ ವೇ ಅವನ ಮನೆ ಐತಿ, ಹೊಂಟೀವಿ ಈಗ. ಗೈಸ್ ನೇಚರ್ ನೋಡ್ರಿ ಗೈಸ್, ನಮ್ಮ ದಾಂಡೇಲಿ ವ್ಯೂ ನೋಡ್ರಿ, ರೋಡ್. ಗೈಸ್ ನಾ ಹೇಳಿದ್ದೆಲ್ಲ ಪೃಥ್ವಿ ಅಂತ ಹೇಳಿ ಆನ್ ದಿ ವೇ ಪಿಕ್ ಮಾಡ್ತೀವಿ ಅಂತ ಹೇಳಿ ಅಲ್ಲಿ ನೋಡ್ರಿ. ಫೋನ್ ಮಾಡಿದ್ಕೊಳ್ಳಿ ಬಂದ್ಬಿಡ್ತಾನೆ ಗೈಸ್, ಕೆಲಸ ಎಲ್ಲ ಬಗ್ಸಿಲ್ಲ ಏನಿಲ್ಲ. ಫೋನ್ ಮಾಡ್ತೀವಿ, ನಡಿ ಹೋಗೋಣ ಅಂತೇಳಿ ಬಂದ ಬಿಡ್ತಾನೆ ಇಲ್ಲಿಂದ. कितना कोल्ड रखा था बे? कोल्ड है एसी। हाई कर बे। ये देख हाई कर पे लगा। ಗೈಸ್ ಬಂದು ನಾನು ನೋಡ್ರಿ ಕುಂತಾನ ಕಾರ್ ಒಳಗೆ ಹೊಂಟಿವಿ ಈಗ ನಾವು. ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ಪಿಕ್ ಮಾಡಕ್ಕೆ ಬಂದಿದ್ದಾನೆ. ಯಾವತ್ತೂ ಬರದೇ ಇರೋ ಮನುಷ್ಯ, ಅದು ಕಾರ್ ತೊಗೊಂಡಿದ್ದಾನೆ ಅಂದರೆ ನಂಬಿಕೆ ಆಗ್ತಾಯಿಲ್ಲ. ಯಾವತ್ತು ಸ್ಪೆಂಡರ್ ಏನು ಮಾಡ್ಲಿಕ್ಕೆ ಬರಲ್ಲ. ಓಕೆ, ಗಣೇಶ್ಗುಡಿ ಹೋಗ್ತಾ ಇದ್ದೀವಿ. ಮುಂದೆ ಹೋಗ್ತಾ ಹೋಗ್ತಾ ಮಾತಾಡೋಣ, ಏನು ಮಾತಾಡೋಣ ಅಂತ ಗೊತ್ತಿಲ್ಲ. ನಾವು ಗಣೇಶ್ಗುಡಿ ಹೋಗ್ತಾ ಇದ್ದೀವಿ. ಏನು ಕೆಲಸ ನಮಗೂ ಗೊತ್ತಿಲ್ಲ ಕರೆ ಅಂದರೆ. ಆ್ಯಕ್ಚುಲಿ ಗಾಯ್ಸ್ ನಂದು ಬ್ಯಾಂಕಿನ ಕೆಲಸ ಆಯ್ತು, ನೀವು ಫೋನ್ ಮಾಡಿದ್ಕೊಳ್ಳೆ ಬರ್ತೀನಿ ಅಂತ. ಸೊ ಹಂಗೆ ಆನ್ ದಿ ವೇ ಒಂದು ಮನಿ ತಾಗ್ತೈತಲ್ಲ, ಪಿಕ್ ಮಾಡ್ಕೊಂಡು ಕರ್ಕೊಂಡು ಹೊಂಟೀನಿ. ಕರ್ಕೊಂಡು ಎಷ್ಟು ಖಾಲಿ ಇದೀನಲ್ಲ ನಾನು, ಇನ್ನೊಂದು ಕಾಲೇಜ್ ಖಾಲಿ ಅಂತೇನಿಲ್ಲ ಗೈಸ್, ಫೋನ್ ಮಾಡಿದ್ರೆ ಬರ್ತಾನೆ. ಸೊ ಫ್ರೆಂಡ್ಶಿಪ್ ಗೈಸ್, ಫ್ರೆಂಡ್ಶಿಪ್. ನಿಮ್ದು ಯಾರಾದ್ರೂ ಫ್ರೆಂಡ್ಸ್ ಒಂದು ಫೋನ್ ಮಾಡಿದ್ರೆ ಬರ್ತಾರಂದ್ರೆ ಅವ್ರ ಹೆಸರು ಕಮೆಂಟ್ ಮಾಡಿರಿ ಗೈಸ್. ಇದು ರೀಲ್ ಅವ್ರಿಗೆ ಶೇರ್ ಮಾಡಿರಿ ಗೈಸ್. ಇದು ಬ್ಲಾಗ್ ಶೇರ್ ಮಾಡಿರಿ. ಮತ್ತು ಇನ್ಸ್ಟಾಗ್ರಾಮ್ನಾಗೂ ಬರತೈತಿ, ಇನ್ಸ್ಟಾಗ್ರಾಮ್ನಾಗೂ ಬರ್ತದೆ, ಅದಕ್ಕೂ ನೋಡ್ಕೊಂಡ್ಬಿಟ್ಟು ಸಬ್ಸ್ಕ್ರೈಬ್ ಎಲ್ಲ ಮಾಡಿರಿ. ಸ್ವಲ್ಪ ವ್ಯೂಸ್ ಏನೂ ಇಲ್ಲ, ಏನಿಲ್ಲ. ನಮ್ಮ ಮುಖ ಅಷ್ಟು ಖರಾಬ್ ಐತೆ ಅಂತ ಗೊತ್ತಿಲ್ಲ ಇತ್ತು ನಮಗೆ. ಈಗ ಸ್ವಲ್ಪ ಫೇಸ್ ವಾಶ್ ಮಾಡ್ಕೊಳ್ಳೋದು ಕಲಿತೀವಿ. ಇವನಂದ್ರೆ ಯಾವತ್ತು ಮಾಡ್ಕೊಳ್ಳೋದೇ ಇಲ್ಲ. ನಾನಂತೂ ಸ್ನಾನ ಮಾಡಿನ ಗೈಸ್, ಇವನಂಗೆ ಎದ್ದು ಬರೋದಿಲ್ಲ. ಮುಚ್ಚಿಪಡ್ತಾರ ಸ್ನಾನ ಮಾಡಿನ ಹೊರಗೆ ಬೀಳ್ತೀನಿ, ನೀವು ಹಂಗೆ ಶರ್ಟ್ ಹಾಕೊಂಡು ಹೊರಗೆ ಬಂದ ಬಿಡ್ತಾನೆ. ಇಲ್ಲ ಹಂಗೇನಿಲ್ಲ. ಫೋನ್ ಹಚ್ಚಿದ್ಕೊಳ್ಳಿ ಹಿಂಗೆ ಮಕ್ಕಕ್ಕೆ ನೀರು ಹೊಡಿತಾನೆ ಗೈಸ್, ಒರೆಸ್ಕೊಂಡ್ರಿ ಸಿಗ್ತಾರ. ಎಲ್ಲ ಸ್ನಾನ ಮಾಡಿರ್ತೀನಿ, ಸ್ನಾನ ಮಾಡಿ ಮತ್ತೆ ಮಕ್ಕೊಂಡಿರ್ತೀನಿ ನಾನು. ಈಗ ಸ್ವಲ್ಪ ನಮ್ದು ಆಫ್ ಸೀಸನ್ ಅಲ್ಲ, ಪರ್ಸ್ನಲಿ ಒಂದು ಬ್ಲಾಕ್ ಒಳಗೆ. ಇಲ್ಲ ಅಂತಂದ್ರೆ ಒಬ್ಬನೇ ಮಾಡ್ಕೊಂಡು ತಿರುಗ್ತಾನೆ. ಬೇಸಿಕ್ಲಿ ಒಬ್ಬನ ತಿರುಗೋ ರೂಢಿ ಅವನಿಗೆ, ಒಬ್ಬನ ತಿರುಗ್ತಾ ಇರ್ತಾನೆ. ಏನು ಮಾಡ್ಲಿಕ್ಕೆ ಬರಲ್ಲ ಆ ವಿಷಯ. ಫೋನ್ ಮಾಡ್ತೀನಿ ಗೈಸ್, ಕರ್ಕೊಂಡು ಅಡ್ಡಾಡ್ತೀನಿ, ಇಲ್ಲ ಅಂದ್ರೆ ಒಬ್ಬನೇ ಪೀಸ್ಫುಲ್ ಆಗಿರ್ತೀನಿ. ಮತ್ತು ವಾರಕ್ಕೊಂದ್ಸಲ ನಮ್ದು ಒಬ್ಬರೇ ಅಡ್ಡಾಡೋದಿರುತ್ತೆ. ವಾರಕ್ಕೊಂದ್ಸಲ ಸಂಡೇ ಅಂದರೆ ತಿರುಗ್ತೀವಿ, ಸಂಡೇ ಇಲ್ಲ ಅಂದರೆ ಸೋಮವಾರ ಮಂಗಳವಾರ, ಸೋಮವಾರ ಟು ಶನಿವಾರ ಬ್ಯುಸಿನೇ ಶೆಡ್ಯೂಲ್ ಎಲ್ಲ. ಆದರೂ ಮಾಡ್ತಾ ಇರ್ತೀವಿ. ನೋಡೋಣ ಮುಂದ್ಗಡೆ ಚಲೋ ವ್ಯೂ ಪಾಯಿಂಟ್ಸ್ ಇದ್ದಾವೆ, ಹೋಗ್ಬೇಕಾದ್ರೆ ತೋರಿಸ್ಕೊಂಡು ಹೋಗ್ತೀನಿ. ನಿಮ್ಮ ದಾಂಡೇಲಿ ಬಂದರೆ ನಿಮ್ಗೆ ಏನೂ ಕನ್ಫ್ಯೂಷನ್ ಇತ್ತಂದರೆ ಇದರಲ್ಲೇ ಕಮೆಂಟಲ್ಲಿ ನಿಮ್ಮ ನಂಬರ್ ಏನಾದರೂ ಹಾಕಿಲ್ಲ ಅಂದರೆ ಕಮೆಂಟಲ್ಲಿ ಮೆಸೇಜ್ ಮಾಡಿ ನಾವು ರೆಸ್ಪಾನ್ಸ್ ಮಾಡ್ತೀವಿ. ನಿಮ್ಗೆ ಏನು ಥರ ಪ್ರಾಬ್ಲಮ್ ಆದ್ರೂ ನಮ್ಗೆ ಹೇಳಿ, ಚೆನ್ನಾಗಾದ್ರೂ ನಮ್ಗೆ ಹೇಳಿ. ಓಕೆ, ನಾವು ನಿಮ್ಗೆ ಕೊಡ್ತೀವಿ ಸರ್. ಏನು ಪುಕ್ಕುಟ್ ಒಳಗೆ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಈಗ ನಾವು ರೀಚ್ ಆಗಿದ್ದೀವಿ ಗಣೇಶ್ ಗುಡಿಗೆ. ಸೊ ಗಣೇಶ್ ಗುಡಿದ ಇದು ತೋರಿಸ್ತೀನಿ ನೋಡ್ರಿ. ಇದು KPCL ಪ್ರಾಜೆಕ್ಟಿಂದ ಈಗ ಗಣೇಶ್ ಗುಡಿ ಹೋಗ್ಬೇಕಂದ್ರೆ ಇಲ್ಲೇ ಹೋಗ್ಬೇಕು ಗೈಸ್. ಇದಕ್ಕೆ ಯಾರಿಗೂ ಎಂಟ್ರಿ ಬಿಡೋದಿಲ್ಲ, ಯಾರ ಪರಿಚಯ ಇದ್ರೆ ಅಷ್ಟೇ ಎಂಟ್ರಿ ಮಾಡ್ತಾರೆ ಗೈಸ್. ಸೊ ಈಗ ನಮಗೆ ಒಳಗೆ ಬಿಡ್ತಾರೆ. ವ್ಯೂ ಪಾಯಿಂಟು ಐತಿ, ಇಲ್ಲಿಂದ ಒಂದು ವ್ಯೂ ಪಾಯಿಂಟು ಐತಿ, ತೋರಿಸ್ತೀನಿ ನಿಮಗೆ. ಸೊ ನಾವು ಒಳಗೆ ಬಿಟ್ಟರೆ ನಮಗೆ ಈಗ ನಾನು ಸ್ವಲ್ಪ ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಗೈಸ್. ಸೊ ಒಳಗೆ ಬಿಟ್ಟರೆ ಗೈಸ್ ನಮಗೀಗ ನಾವೀಗ ಬ್ಯಾಂಕ್ ಇಲ್ಲೇ ಒಳಗಡೆನ KPC ಪ್ರಾಜೆಕ್ಟ್ ಅಂತ ಹೇಳಿದ್ದೆ, ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತೇಳಿ. ಸೊ ಇಲ್ಲಿ ಕರೆಂಟ್ ರೆಡಿ ಮಾಡ್ತಾರೆ ಸರ್. ಇಲ್ಲಿ ಸೂಪರ್ ಡ್ಯಾಮ್ ಅಂತ ಹೇಳಿದೆ ಅಲ್ಲ, ಅದು ಇಲ್ಲೇ ಇರೋದು ಗೈಸ್. A few moments later. पैसे दे, वड़ा पाव लेने पैसे दे. ATM नहीं, पैसे दे. ए दे बे मनोहर, पैसे दे. मतलब ये जो फिर वही बात आती है, जो गरीब हो ना आदमी, पैसे दे बे. यो साला अपनी आदत से गरीब हो. वो बचे 120 रुपए तो छोड़ बे. गाइस ಅಲ್ಲಿ ನೋಡ್ರಿ, ಅವ್ನ ಕೈಯಾಗ ನೋಡ್ರಿ. क्या डालना?
ಗೈಸ್ ಈಗೆಲ್ಲ ಕೆಲಸ ಮುಗಿಸಿ ಈಗ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ. ನಾಳೆ ಬೆಳಗ್ಗೆ ಎದ್ದು ನಾನು ಸ್ವಲ್ಪ ಹೊರಗಡೆ ಹೋಗ್ತಾ ಇದ್ದೀನಿ ಗೈಸ್. ಮತ್ತೆ ಬೆಳಗ್ಗೆ ವ್ಲಾಗ್ ಮಾಡ್ತೀನಿ. ಮನೋರಿಗೆ ಬಾಯ್ ಹೇಳ್ರಿ ಗೈಸ್. ಬಾಯ್. ನೆಕ್ಸ್ಟ್ ಸಿಗೋಣ ಗೈಸ್ ನೆಕ್ಸ್ಟ್ ವ್ಲಾಗ್ ಒಳಗೆ. ಬಾಯ್.